ತಂದೆ ಅರುಣ್ ಕುಮಾರ್, ತಾಯಿ ಪುಷ್ಪ, ಅವರ ಮೊದಲನೇ ಮಗ ನಾನು ಒಬ್ಬಳು ತಂಗಿ. ಸೊ ಇದು ನಮ್ಮ ಒಂದು ಕುಟುಂಬ. ಹಂಗಿಲ್ಲ, ನಾವು ಚಿಕ್ಕವರು ಅನ್ನೋದ್ರೆ ಒಂದಿನ ದೊಡ್ಡವರಾಗ್ತೀವಿ ಬಿಡಿ. ಒಟ್ಟು 5 ಸೀರಿಯಲ್, 17 ಸಿನಿಮಾ, 7 ಬ್ಲಾಕ್ ಬಸ್ಟರ್ ಹಿಟ್ಸ್. ಸದ್ಯಕ್ಕೆ ಕನ್ನಡದ ಚಿತ್ರರಂಗದ ಮೋಸ್ಟ್ ಬ್ಯಾಂಕಬಲ್ ಸ್ಟಾರ್. ರಾಜ್ಯದ ಮೂಲೆಯಲ್ಲೇ ಫಸ್ಟ್ ಸಿನಿಮಾಗಳನ್ನ ಕಳ್ಕೊಂಡ್ಬಿಟ್ಟಿದ್ವಿ ನಾವು, ಥಿಯೇಟರ್ಗಳನ್ನ. ಆ ಒಂದು ಹೋರಾಟ ನಡೀತು. ಸತತವಾಗಿ ಒಂದು 2-3 ವರ್ಷದಿಂದ ನಮ್ಮ ಸಿನಿಮಾಗಳನ್ನ ನುಗ್ಗಕ್ಕೆ ಶುರುವಾಗಿ ಇವತ್ತು ಅದ್ಭುತವಾಗಿ ಎಲ್ಲಾ ಬಾರ್ಡರ್ಗಳಲ್ಲಿ ನಮ್ಮದೇ ಆದ ಒಂದು ಛಾಪು ಮೂಡಿದೆ. ಬೇರೆ ಭಾಷೆಯ ಸಿನಿಮಾ ಬರೋದಕ್ಕಿಂತ ಕನ್ನಡ ಸಿನಿಮಾ ಬಂದಾಗ ಅವ್ರು ಹೆದರೋ ತರ ಆಗಿದೆ. ನಿಮ್ ಕೊಲೀಗ್ಸ್ ಜೊತೆ ಅಥವಾ ಬೇರೆ ಭಾಷೆ ಜೊತೆ ಮಾತಾಡಬೇಕಾದ್ರೆ ಕನ್ನಡ ಸಿನಿಮಾ ಅಂದ್ರೆ ಸ್ವಲ್ಪ ಕಡಿಮೆ, ಬೇರೆ ಸಿನಿಮಾ ಜಾಸ್ತಿ ಇರೋದಕ್ಕೆ ಮಾತು ಕೇಳಿರ್ತೀವಿ. ಅದನ್ನೆಲ್ಲ ನಾವು 100% ಹೊಡೆದಾಕಣ. ನಾನ್ ಗ್ಯಾರಂಟಿ ಕೊಡ್ತೀನಿ ನಿಮಗೆ, ಮುಂದಿನ ದಿನಗಳಲ್ಲಿ ಒಳ್ಳೆ ಸಿನಿಮಾಗಳನ್ನ ಮಾಡೋಣ. ಇದೊಂದು ಪುಟ್ಟ ಹೆಜ್ಜೆ US ಅಲ್ಲಿ ಬಂದು ರಿಲೀಸ್ ಮಾಡ್ತಿರೋದು. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ವಾಚ್ ಔಟ್ ಗೈಸ್, ಕನ್ನಡ ಸಿನಿಮಾ ಬೇರೆ ಲೆವೆಲ್ಗೆ ಹೋಗುತ್ತೆ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ಡೈರೆಕ್ಟ್ರು ಫಸ್ಟ್ ಟೈಮ್ ಅದನ್ನ ಪ್ಯಾನ್ ಇಂಡಿಯಾ ಅಂತ ಮಾಡಲಿಲ್ಲ ಅವರು. ಸೊ ಅವ್ರಿಗೆ ಆಸೆ ಇದ್ದಿದ್ದು, ವಿಷನ್ ಇದ್ದಿದ್ದು ಏನಿತ್ತು ಅದನ್ನ ಅವ್ರು ಮಾಡಿದ್ರು ಕನ್ನಡ ಇದಕ್ಕೆ. ನನಗೆ ಅವ್ರು ಮಾಡ್ತಿದ್ದ ಕೆಲಸ ನೋಡಿ ಏನ್ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ಡೈರೆಕ್ಟ್ರು. ಈ ತರ ಒಂದು ಪ್ರಾಡಕ್ಟ್ ಪ್ರಶಾಂತ್ ಬಾಸ್, ನಾನು ಪ್ಯಾನ್ ಇಂಡಿಯಾ ಮಾಡ್ಬೇಕು ಅಂದ್ರೆ ಬೇರೆ ತರ ಮಾಡ್ಕೊಡ್ತೀನಿ, ನಾನು ಮಾಡ್ತೀನಿ. ಇದು ಆಗಲ್ಲ ಬಾಸ್, ನಾನು ಮಾಡಿರೋದು ಸಾಕಾಗಲ್ಲ ಬಾಸ್. ಪ್ರಶಾಂತ್ ಇದೇ ಜನ ಖುಷಿಯಿಂದ ಕಿರ್ಚಾಡ್ಕೊಂಡು ನೋಡ್ತಾರೆ. ನೀವು ಯಾಕೆ ತಲೆ ಕೆಡಿಸ್ಕೊತೀರ? ನಾನು ಕಾಣ್ತಿದ್ದ ಕನಸು KGF ನಾನು ತಗೊಂಡೋದಾಗ ಪ್ಯಾನ್ ಇಂಡಿಯಾ ಅಂತ ಕೇಳೋರೇ ರೆಡಿ ಇಲ್ಲ ಅದ್ರ ಬಗ್ಗೆ. ನಾವೇನೋ ಹೇಳ್ತೀವಿ ಅಂದ್ರೆ ಈಗ ಸೇಲ್ಸ್ మ్యాన్ ಕೆಲವು ಬರ್ತೀನಿ, ಬೇಡಪ್ಪ సేల్స్ అంటారలా ఆ ఫీల్. కన్నడలో ఏముంటాయండి, చాలా చిన్న సినిమాలు తీస్తారు. వాళ్ళ మాక్సిమం బడ్జెట్ 5 కోట్లు 6 కోట్లు అని. మన ఇండస్ట్రీ, all the technicians, they were really working hard and they were doing fantastic work. Our industry had reached collected more than 50 crores also, but yet a lot of people were not aware of it. I don't know why, what is the reason. बहुत सारे लोग कन्नड़ बोलते थे, वो कन्नड़ नहीं है, कन्नड़ा है. तो वहां से शुरू होता है कि हमें सब वो डिजर्विंग रेस्पेक्ट और डिजर्विंग इंडस्ट्री का बारे में सबको वो रेस्पेक्ट करना. दैट वाज द विजन. ಡೆಲ್ಲಿ, ಮುಂಬೈ, ಚೆನ್ನೈ, ಕೊಚ್ಚಿ, ಈಗ ನಮ್ಮ ತಾಯ್ನಾಡಿಗೆ ಬಂದಿದ್ದೀರಿ ಪ್ರಮೋಷನ್ ಸಲುವಾಗಿ. ಯಾವ ತರ ಫೀಲ್ ಇದೆ? ಇದೆಯಲ್ಲ, ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ, ಏನೇನೋ ಕಂಡ ಮೇಲೂ ನಮ್ಮೂರೇ ನಮಗೆ ಮೇಲು. ಕನ್ನಡ ಕನ್ನಡ ಕಸ್ತೂರಿ